ರಾಜ್ಯ ಸರ್ಕಾರದಿಂದ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಹುದೊಡ್ಡ ಶಾಕ್ ಆಗಲಿದೆ. ದುಪ್ಪಟ್ಟಾಗಲಿದೆ ಲಿಫ್ಟ್ ಜನರೇಟರ್ ತಪಾಸಣೆ ರಿನಿವಲ್ ಶುಲ್ಕ. ಮತ್ತೊಂದು ಬೆಲೆ ಏರಿಕೆಗೆ ಈಗ ಇಂಧನ ಇಲಾಖೆ ಮುಂದಾಗಿರುವಂಥದ್ದು. ಬಿಎಂಟಿಸಿ ಬಸ್ ದರ ಏರಿಕೆ ಆಯಿತು. ಹಾಗೆ ಕೆಎಸ್ಆರ್ಟಿಸಿ ಬಸ್ ದರ, ಹಾಗೆ ಮೆಟ್ರೋ, ಇನ್ನು ಹಾಲು, ನೀರು, ವಿದ್ಯುತ್ ಸೇರಿದಂತೆ ಈಗಾಗಲೇ ಎಲ್ಲಾ ದರಗಳು ಗಗನಕ್ಕೇರಿವೆ. ಇದರಿಂದ ಆಲ್ರೆಡಿ ರಾಜ್ಯದ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಇದೀಗ ಲಿಫ್ಟ್ ಹಾಗೆ ಟ್ರಾನ್ಸ್ಫಾರ್ಮರ್, ಜನರೇಟರ್ ಪರಿಶೀಲನೆ, ರಿನಿವಲ್ ಶುಲ್ಕವನ್ನ ದುಪ್ಪಟ್ಟು ಏರಿಕೆ ಮಾಡುವುದಕ್ಕೆ ಚಿಂತನೆಗಳು ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಸದ್ಯ ರಾಜ್ಯದಲ್ಲಿ ಮೆಟ್ರೋ, ಬಸ್, ಹಾಲು, ಕರೆಂಟ್ ಎಲ್ಲವೂ ಕೂಡ ದುಬಾರಿಯಾಗಿದೆ. ಇನ್ನು ಜನಸಾಮಾನ್ಯರ ಪಾಲಿಗೆ ಮತ್ತೆ ಏಪ್ರಿಲ್ ಕಂಟಕವಾಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಅಂದರೆ ಏಪ್ರಿಲ್ನಲ್ಲಿ ಜನರಿಗೆ ದುಬಾರಿ ದುನಿಯಾ ಪರಿಚಯವಾಗ್ತಾ ಇದೆ ಮತ್ತಷ್ಟು. ಈಗಾಗಲೇ ಹಾಲು, ನೀರು, ಕರೆಂಟ್, ಟೋಲ್ ಶುಲ್ಕ, ಇನ್ನು ಕಸದ ಸೆಸ್ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈಗ ಇಂಧನ ಇಲಾಖೆ ಮತ್ತೊಂದು ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಲಿಫ್ಟ್, ಜನರೇಟರ್ ತಪಾಸಣೆ, ರಿನಿವಲ್ ಶುಲ್ಕ ಮತ್ತಷ್ಟು ಹೆಚ್ಚಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಂದರೆ ಈ ಹಿಂದೆ 3 ಮಹಡಿಯ ಮನೆಗೆ ಲಿಫ್ಟ್ ಹಾಕಿಸಿಕೊಂಡಿದ್ರೆ ಆ ಮನೆಯನ್ನು ಪರಿಶೀಲನೆ ಮಾಡಿ ರಿನಿವಲ್ ಮಾಡೋದಕ್ಕೆ 800ರಿಂದ 1,000 ರೂಪಾಯಿ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಇನ್ನು ಅಂದರೆ ಈಗಾಗಲೇ 800ರಿಂದ 1,000 ರೂಪಾಯಿ ಇಲಾಖೆ ತೆಗೆದುಕೊಳ್ತಾ ಇತ್ತು. ಆದರೆ ಈಗ ದರವನ್ನು 5,000ದಿಂದ 8,000 ರೂಪಾಯಿಗೆ ಏರಿಕೆ ಮಾಡ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಈ ಹಿಂದೆ ಮನೆ, ಕಚೇರಿ, ಫ್ಯಾಕ್ಟರಿಗೆ 25 KVA ಟ್ರಾನ್ಸ್ಫಾರ್ಮರ್ ಹಾಕಿಸಿಕೊಂಡಿದ್ರೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ 1,300ರಿಂದ 1,500 ರೂಪಾಯಿ ಶುಲ್ಕವನ್ನ ಪಡೆದುಕೊಳ್ಳಲಾಗ್ತಾ ಇತ್ತು. ಆದ್ರೆ ಈಗ ಆ ದರವನ್ನ 3ರಿಂದ 5,000 ರೂಪಾಯಿಗೆ ಏರಿಕೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆಯಂತೆ. ಇನ್ನು 5ರಿಂದ 10 KVA ಸಣ್ಣ ಜನರೇಟರ್ ಪರಿಶೀಲನೆ ಮತ್ತು ರಿನಿವಲ್ಗೆ 2,000 ರೂಪಾಯಿ ಇದ್ದಂತಹ ಶುಲ್ಕ ಈಗ 5ರಿಂದ 8,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆಯಂತೆ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಆಲ್ರೆಡಿ ರಾಜ್ಯದ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಈಗ ಇಂಧನ ಇಲಾಖೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿಯನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಮೆಟ್ರೋ, ಹಾಲು, ನೀರು, ವಿದ್ಯುತ್ ದರ ಏರಿಕೆಯಿಂದ ಈಗಾಗಲೇ ಜನಸಾಮಾನ್ಯರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಲಿಫ್ಟ್ ಆಗಿನೇ ಜನರೇಟರ್ ತಪಾಸಣೆ ಹಾಗೆ ರಿನಿವಲ್ ಶುಲ್ಕ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಇಂಧನ ಇಲಾಖೆ ನಿರ್ಧಾರ ಮಾಡಿರುವಂತದ್ದು. ಸೊ ಇದೀಗ ಇಂಧನ ಇಲಾಖೆ ಮಾಹಿತಿ ಪ್ರಕಾರ ಈ ಹಿಂದೆ 3 ಮಹಡಿಯ ಮನೆಗೆ ಲಿಫ್ಟ್ ಹಾಕಿಸ್ಕೊಂಡಿದ್ದಾರೆ. ಆ ಮನೆಯನ್ನ ಪರಿಶೀಲನೆ ಮಾಡಿ ರಿನಿವಲ್ ಮಾಡಲು ಅಂದ್ರೆ 800ರಿಂದ 1,000 ರೂಪಾಯಿ ಶುಲ್ಕ ತೆಗೆದುಕೊಳ್ಳುತ್ತಿದ್ದ ಇಲಾಖೆ ಈಗ ಆ ದರವನ್ನ 5,000 ರೂನಿಂದ 8,000 ರೂಪಾಯಿ ಏರಿಕೆ ಮಾಡ್ತಿದೆ. ಈ ಹಿಂದೆ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಫ್ಯಾಕ್ಟರಿ ಆಗಿರ್ಬೋದು, ಸೊ 25 KVA ಟ್ರಾನ್ಸ್ಫರ್ ಹಾಕಿಸ್ಕೊಂಡಿದ್ದಾರೆ. ಅದನ್ನ ಪರಿಶೀಲನೆ ಮಾಡಲು 1,300ರಿಂದ 1,500 ರೂಪಾಯಿ ಶುಲ್ಕ ಪಡೆದುಕೊಳ್ತಿದ್ರು. ಆದ್ರೆ ಈಗ ಆ ದರವನ್ನ 3ರಿಂದ 5,000 ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನಿಸಿದ್ದಾರೆ. ಹಾಗೇನೆ 5ರಿಂದ 10 KVA ಸಣ್ಣ ಜನರೇಟರ್ ಏನಿದೆ, ಸೊ ಇದನ್ನ ರಿನಿವಲ್ ಮಾಡಿ 5ರಿಂದ 8,000 ರೂಪಾಯಿವರೆಗೆ ಏರಿಕೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಸದ್ಯ ಇದು ಕೇವಲ ಆರಂಭಿಕ ಶುಲ್ಕಗಳಷ್ಟೇ, ಇದ್ರ ಮೇಲೆ ಇನ್ನೂ ಕೂಡ ಹೆಚ್ಚಳ ಮಾಡುವ ಸಾಧ್ಯತೆ ಇರುವಂತದ್ದು. ಸೊ ಈಗಾಗಲೇ ಅಪಾರ್ಟ್ಮೆಂಟ್ ನ ಮಾಲೀಕರಾಗಿರ್ಬೋದು, ಫ್ಯಾಕ್ಟರಿ ನಡೆಸುವವರಾಗಿರ್ಬೋದು, ಮನೆ ಮಾಲೀಕರು ಇದ್ರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲದರ ಬೆಲೆ ಏರಿಕೆ ಮಾಡಿದ್ರೆ ಅಂದ್ರೆ ದಿನ ಒಂದೊಂದು ರೀತಿಯಾದಂತಹ ನೆಪ ಹೇಳಿ ಒಂದೊಂದು ಏರಿಕೆ ಮಾಡ್ತಾ ಇರುವಂತದ್ದು. ಸದ್ಯ ಇಂಧನ ಇಲಾಖೆಗೆ ಇದ್ರ ಬಗ್ಗೆ ಮನವಿಯನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಅಂದ್ರೆ ಈಗಾಗಲೇ ಫ್ಯಾಕ್ಟರಿ ನಡೆಸುವವರು ಕೆಲವರು ನಷ್ಟದಲ್ಲಿ ಇತ್ತು. ಹಾಗಾಗಿ ಈ ಬೆಲೆ ಏರಿಕೆಯಿಂದ ಮತ್ತಷ್ಟು ಹೊರೆ ಆಗುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಇದನ್ನ ತಕ್ಷಣ ನಿಲ್ಲಿಸಬೇಕಂತ ಈಗಾಗಲೇ ಮನವಿ ಪತ್ರವನ್ನ ಕೂಡ ಕೊಟ್ಟಿರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.